6 ಮಂದಿ ನಾವು ಮನೆಯಲ್ಲಿದ್ದಾಗ ಅದೆಷ್ಟೋ ಸಮಸ್ಯೆಗಳು ನಮ್ಗೆ ಬರ್ತವೆ. ಅಂಥ ಸಮಸ್ಯೆಗಳಿಗೆ ಕೆಲವೊಮ್ಮೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಜನತಾ ಸಮೂಹ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಒಂದು ಮನೆ ಇದ್ದ ಹಾಗೆ. ಪದವಿ ಪೂರ್ವ ಕಾಲೇಜ್ ಇದ್ದಿರ್ಬೋದು, ಪ್ರಿ KG ಇಂದ ಹಿಡಿದು 10th ತನಕ ನಮ್ಮ ವಿದ್ಯಾಭ್ಯಾಸ ಇಲ್ಲಿ ನಡೀತಾ ಇದ್ದಿರ್ಬೋದು. 160ಕ್ಕೂ ಮಿಕ್ಕಿ ವರ್ಕರ್ಸ್ ಇಲ್ಲಿ ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. 2000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಕನಸನ್ನು ಹೊತ್ಕೊಂಡು ಹೆಮ್ಮಾಡಿಯಿಂದ ಕಿರಿಮಂಜೇಶ್ವರಕ್ಕೆ ನಾನು ಬಂದಿದ್ದೇನೆ. ಕೇವಲ 4 ರಿಂದ 5 ತಿಂಗಳು ಈ ಒಂದು ಭಾಗದಲ್ಲಿ ನಾವು ಕಳೆದುಕೊಂಡಿದ್ದೇವೆ. ನಿಮ್ಗೆ ಗೊತ್ತಿರಲಿ, ಈ ಶಿಕ್ಷಣ ಅಂತ ಹೇಳಿದ ತಕ್ಷಣ ಇವತ್ತು ನೆಟ್ಟ ಮರ ನಾಳೆ ಫಲ ಕೊಡುವುದಿಲ್ಲ, ಸಮಯ ಕೊಡಬೇಕು. ನನ್ನ ಅನುಭವವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಜನತಾ ಪದವಿ ಪೂರ್ವ ಕಾಲೇಜು 2022ರಲ್ಲಿ ಆರಂಭಗೊಳಿಸಿದಾಗ ಅದೆಷ್ಟೋ ಕಷ್ಟಗಳನ್ನು ನಾನು ಅನುಭವಿಸಿದ್ದೇನೆ. ಯಾಕಂತ ಹೇಳಿದರೆ ಆ ಒಂದು ವರ್ಷ ಒಂದು ಶೈಕ್ಷಣಿಕ ಅವಧಿಯನ್ನು ತೆಗೆದುಕೊಂಡು ಹೋಗುವುದೇ ತುಂಬ ಕಷ್ಟಕರವಾಗಿತ್ತು. ಇವತ್ತು ಆ ಕಷ್ಟದ ದಿನಗಳನ್ನು ಅವಲೋಕನೆ ಮಾಡಿದರೆ 2024ರಲ್ಲಿದ್ದೇವೆ, ಒನ್ ಆಫ್ ದ ಸ್ಟೆಬಿಲೈಸ್ಡ್ ಇನ್ಸ್ಟಿಟ್ಯೂಷನ್. ಯಾಕಂತ ಹೇಳಿದರೆ ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಉದಯ್ ನಾಯ್ಕ್ ಸರ್ ತಮ್ಮ ಎಲ್ಲ ಭಾಷಣಗಳು ಹೇಳ್ತಾರೆ, ದೂರದ ದುಬೈ, ದೂರದ ಸೌದಿ ಅರೇಬಿಯಾ, ಈ ದೇಶದ ಬೇರೆ ಬೇರೆ ರಾಜ್ಯಗಳು, ಗುಜರಾತ್ ಇದ್ದಿರ್ಬೋದು, ಮಹಾರಾಷ್ಟ್ರ ಇದ್ದಿರ್ಬೋದು, ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಅದೆಷ್ಟೋ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಜನತಾ ಪದವಿ ಪೂರ್ವ ಕಾಲೇಜನ್ನು ಅರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅಂಥದ್ದೇ ಒಂದು ಅರಿಸುವಿಕೆ ಈ ಕಿರಿಮಂಜೇಶ್ವರ ಭಾಗದಲ್ಲಿ ಆಗಬೇಕನ್ನುವಂಥ ಆಶಯ ನನ್ನದು. ಹಾಗೆ ಕೇವಲ 5 ತಿಂಗಳ ಸಮಯದಲ್ಲಿ ನನ್ನಿಂದ ಆದ ಕೆಲಸ ಹಾಗೆ ಬೇಕಾದಂಥ ಸೌಲಭ್ಯವನ್ನು ನಾನು ಒದಗಿಸಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ಹಾಗೆ ನಿಮಗೆ ಆಶ್ವಾಸನೆ ಕೊಡ್ತೀನಿ, ನನಗೆ ಒಂದಿಷ್ಟು ಕಾಲಾವಕಾಶ ಕೊಡಿ. ಯಾಕಂತ ಹೇಳಿದರೆ ಜೂನ್ ಪ್ರಥಮ ವಾರದಲ್ಲಿ ನಿಮ್ಮಲ್ಲಿ ಕೇಳ್ಕೊಂಡಿದ್ದು ಇಷ್ಟೇ, ಒಂದಿಷ್ಟು ಆಶ್ವಾಸನೆಯಿಂದ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಕೊಟ್ಟಾಗ ಸಮಯದ ಒಂದು ಆಶ್ವಾಸನೆ ನಿಮ್ಮ ಹತ್ರ ಕೇಳಿದ್ದೇನೆ, ಕೊಟ್ಟಿದ್ದೀರಿ. ಹಾಗೆ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಖಂಡಿತವಾಗಿಯೂ ಈ ಕಿರಿಮಂಜೇಶ್ವರ ಭಾಗದಲ್ಲಿ ಹೆಸರು ಮಾಡ್ತದೆ. ಕೇವಲ ಕಿರಿಮಂಜೇಶ್ವರ ಭಾಗ ಮಾತ್ರವಲ್ಲ, ಈ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಖಂಡಿತ ಕೊಂಡು ಹೋಗ್ತೀನಿ. ಯಾಕಂದರೆ ಅದು ನನ್ನ ಕನಸು. ಕೆಲವರಿಗಿರ್ತದೆ ಒಂದು ಶಿಕ್ಷಣ ಅಂತ ಹೇಳಿದ ತಕ್ಷಣ ವ್ಯವಹಾರ ಇಲ್ಲ, ಖಂಡಿತ ಇದು ವ್ಯವಹಾರ ಅಲ್ಲ. ಈ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಶಿಕ್ಷಣ ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ಒಂದು ಬಲಿಷ್ಠವಾಗಿ ತರಬೇತಿಗೊಳಿಸುವಂಥದ್ದು. ಆ ಬಲಿಷ್ಠತೆ ಹೇಗಿರ್ತದೆ ಅಂತ ಹೇಳಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್. ಕೇವಲ 4 ಗೋಡೆಗಳ ಮಧ್ಯೆ ಮಕ್ಕಳನ್ನ ಬಂದಿಯಾಗಿಸಿಕೊಂಡು ಪಾಠ ಪ್ರವಚನಗಳಿಗೆ ಸೀಮಿತವಾಗಿರಿಸೋದಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ದಿನ ನಾನು ವೇದಿಕೆಯಲ್ಲಿ ನಿಂತು ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಕಲ್ತಿದ್ದು ಮಾತಾಡ್ಲಿಕ್ಕೆ ಒಬ್ಬ ಪ್ರಾಂಶುಪಾಲನಾಗಿ 2019ರಲ್ಲಿ ಬಡ್ತಿ ಪಡೆದ ನಂತರ ನನ್ನ ಆಶಯ ಏನಂತ ಹೇಳಿದ್ರೆ ಚಿಕ್ಕ ಪುಟ್ಟ ಮಕ್ಕಳು ಇವತ್ತು ವೇದಿಕೆ ಏರಬೇಕು. ಮುಂದೊಂದು ದಿನ ಸಾವಿರ ಜನ ಸಮೂಹನ ಅವರು ಅಡ್ರೆಸ್ ಮಾಡುವಾಗಿರ್ಬೇಕು, ಅವರನ್ನು ಉದ್ದೇಶಿಸಿ ಮಾತನಾಡುವಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪ್ರತಿಭೆ ಇದ್ದಾವೆ, ಆ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕು ನಾವು. ಹಾಗೆ ಅಂಥದ್ದೇ ಒಂದು ಅವಕಾಶವನ್ನು 2022ರಲ್ಲಿ ನಾನು ಸಂಸ್ಥೆ ಸ್ಥಾಪನೆ ಮಾಡಿದಾಗ ಹೆಮ್ಮಾಡಿಯಲ್ಲಿ ಶುರು ಮಾಡಿದ್ದೇನೆ. ಅದರ ಪ್ರತಿಫಲವಾಗಿ ನಿಮ್ಗೆ ಗೊತ್ತಿರಬಹುದು, ಜನತಾ PU ಕಾಲೇಜ್ ಇವತ್ತು ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ.